ತೆಲಂಗಾಣ ರಾಜ್ಯದ ಪಂಚಾಯತ್ ಸರಪಂಚರ ಚುನಾವಣೆಯು ಡಿಸೆಂಬರ್ 14ರಂದು ನಡೆದಿದೆ. ಅದರ ಫಲಿತಾಂಶವು ಪ್ರಕಟವಾಗಿದ್ದು, ಹೆಚ್ಚಿನ ಕಡೆ ಕಾಂಗ್ರೆಸ್ ಪಕ್ಷವು ಜಯ ಸಾಧಿಸಿದೆ. ತೆಲಂಗಾಣ ಪಂಚಾಯತ್ ಚುನಾವಣೆಯ ಫಲಿತಾಂಶ ಹೊರಬಿದ್ದಿದ್ದು, ಕಾಂಗ್ರೆಸ್ ಪಕ್ಷವು ಒಟ್ಟಾರೆ ಹೆಚ್ಚು ಸ್ಥಾನಗಳನ್ನು ತನ್ನದಾಗಿಸಿಕೊಂಡಿದೆ. ಭಾರತ ರಾಷ್ಟ್ರ ಸಮಿತಿ ಪಕ್ಷವು ಸಾಕಷ್ಟು ಕಡೆ ಗೆದ್ದು ಎರಡನೆಯ ಸ್ಥಾನದಲ್ಲಿದೆ. ಪಂಚಾಯತ್ಗಳ 4333 ಸರಪಂಚರ ಸ್ಥಾನಗಳಿಗೆ ಡಿಸೆಂಬರ್ 14ರಂದು ಮತದಾನ ನಡೆದಿತ್ತು. ಕಾಂಗ್ರೆಸ್ ಬೆಂಬಲಿತ ಅಭ್ಯರ್ಥಿಗಳು 2216 ಕಡೆ ಗೆಲುವು ಸಾಧಿಸಿದ್ದು, ಒಟ್ಟಾರೆ 55% ಹೆಚ್ಚು ಕಡೆ ತನ್ನ ಸ್ಥಾನ ಭದ್ರಪಡಿಸಿಕೊಂಡಿದೆ. ಪ್ರಮುಖ ಪ್ರತಿಪಕ್ಷ ಬಿಆರ್ಎಸ್ 1172 ಕಡೆ ಗೆಲುವು ಕಂಡಿದೆ. ಒಟ್ಟಾರೆ 26% ವಿಜಯ ಅದರದ್ದಾಗಿದೆ. ಪಕ್ಷೇತರರು 619 ಕಡೆ ಸರಪಂಚರಾಗಿ ಗೆದ್ದು ಮೂರನೆಯ ಸ್ಥಾನ ಗಿಟ್ಟಿಸಿದ್ದಾರೆ. ಬಿಜೆಪಿ ಪಕ್ಷವು 259 ಕಡೆ ಗೆಲುವು ಕಂಡಿದೆ. ಇದು ಒಟ್ಟಾರೆ 5% ಎನ್ನಬಹುದು. ನಲ್ಗೊಂಡ ಜಿಲ್ಲೆಯ 282ರಲ್ಲಿ 172, ಸಂಗಾರೆಡ್ಡಿ ಜಿಲ್ಲೆಯ 243ರಲ್ಲಿ 141, ಕಾಮಾರೆಡ್ಡಿ 197ರಲ್ಲಿ 129 ಎಂದು ಕಾಂಗ್ರೆಸ್ ಅತಿ ಹೆಚ್ಚು ಕಡೆ ಗೆದ್ದ ಮೊದಲು 3 ಜಿಲ್ಲೆಗಳು. ಖಮ್ಮಂ, ಸೂರ್ಯಾಪೇಟ್, ನಿಜಾಮಾಬಾದ್, ಮೆಹಬೂಬಾದ್, ಜಗತ್ಯಾಲ್ ಜಿಲ್ಲೆಗಳಲ್ಲೂ ಕಾಂಗ್ರೆಸ್ ಪಕ್ಷದವರು ತಲಾ 100ಕ್ಕೂ ಹೆಚ್ಚು ಕಡೆ ಗೆದ್ದಿದ್ದಾರೆ. ಬೇರೆ ಯಾವುದೇ ಪಕ್ಷ ಯಾವುದೇ ಜಿಲ್ಲೆಯಲ್ಲೂ 100+ ಕಡೆ ಗೆದ್ದಿಲ್ಲ. ಬಿಆರ್ಎಸ್ ನಲ್ಗೊಂಡದಲ್ಲಿ 65 ಕಡೆ ಗೆದ್ದಿರುವುದು ಅತಿ ಹೆಚ್ಚು ಕಡೆ ಜಯ ದಾಖಲಿಸಿರುವುದಾಗಿದೆ.